ಅಂದರ್ ಬಹಾರ್ ಪಾಪಿಗಳ ಲೋಕದಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೇತನ್ ನಾಯಕ್. ಕೆಜಿಗಟ್ಟಲೆ ಚಿನ್ನ ಪಡೆದು ವಂಚಿಸಿದ ಬಂಗಾರಿ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್. ಪ್ರಕರಣದ ಆರೋಪಿಗಳಿಬ್ಬರು ಲಾಕ್. ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಮಾಜಿ ಸಂಸದರ ಹೆಸರಿನಲ್ಲಿ ವಂಚಿಸಿರೋ ಗೋಲ್ಡ್ ಧೋಖಾ ಕೇಸ್. 9 ಕೋಟಿ ಗೋಲ್ಡ್ ಖರೀದಿಸಿ ವಂಚನೆ ಮಾಡಿರುವ ಪ್ರಕರಣದಲ್ಲಿ ಆರೋಪಿಗಳಾಗಿರುವ ಐಶ್ವರ್ಯ ಅಲಿಯಾಸ್ ನವ್ಯಶ್ರೀ ಬದುಕನ್ನ ಕೆದಕುತ್ತಾ ಹೋದಂತೆ ದಿನಕ್ಕೊಂದು ಅಚ್ಚರಿಯ ಮಾಹಿತಿಗಳು ಆಚೆ ಬರುತ್ತಿವೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಜ್ಯುವೆಲರ್ಸ್ ಮಾಲೀಕರಿಗೆ 14 ಕೆಜಿ ಚಿನ್ನ ವಂಚಿಸಿದ ಪ್ರಕರಣದಲ್ಲಿ ಕೊನೆಗೂ A1 ಐಶ್ವರ್ಯ ಗೌಡ, A2 ಹರೀಶ್ ಗೌಡ ಅವರನ್ನ ಬಂಧಿಸಲಾಗಿದೆ. ವಿಚಾರಣೆಗೆ ಹಾಜರಾಗಿದ್ದ ವೇಳೆ ಚಂದ್ರ ಲೇಔಟ್ ಪೊಲೀಸರು ಇಂದು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಜ್ಯುವೆಲರ್ಸ್ ಮಾಲೀಕರಾದ ವನಿತಾ ಐತಾಳ್ ಅವರು ಐಶ್ವರ್ಯ ಗೌಡ ವಿರುದ್ಧ ಕೇಸ್ ದಾಖಲಿಸಿದ್ದರು. FIR ದಾಖಲಾದರೂ ಐಶ್ವರ್ಯ ಗೌಡ ಅವರನ್ನ ಬಂಧಿಸದೆ ಇರೋದು ಟೀಕೆಗೆ ಗುರಿಯಾಗಿತ್ತು. ನಾಪತ್ತೆಯಾಗಿದ್ದ ಐಶ್ವರ್ಯ ಗೌಡ ಅವರು ಇಂದು ಪೊಲೀಸ್ ಠಾಣೆಗೆ ಹಾಜರಾಗಿದ್ದು ಆರೋಪಿಗಳನ್ನ ಬಂಧಿಸಲಾಗಿದೆ. ದೂರುದಾರೆ ವನಿತಾ ಅವರಿಗೆ ತನಿಖಾಧಿಕಾರಿಗಳು ಚಿನ್ನ ಖರೀದಿ ದಾಖಲೆಯನ್ನ ಒದಗಿಸುವಂತೆ ಸೂಚಿಸಿದ್ದರು. ಅದರಂತೆ ಚಂದ್ರ ಲೇಔಟ್ ಠಾಣೆ ಇನ್ಸ್ಪೆಕ್ಟರ್ ಭರತ್ ಅವರಿಗೆ ವನಿತಾ ಅವರು ದಾಖಲೆಗಳನ್ನ ಸಲ್ಲಿಸಿದ್ದಾರೆ. ಇಂದು ಬೆಳಗ್ಗೆ ಠಾಣೆಗೆ ಹಾಜರಾಗಿದ್ದ ವನಿತಾ ಐತಾಳ್ ಈ ಹಿಂದೆ ನಡೆದಿರುವ ವನಿತಾ ಹಾಗೂ ಐಶ್ವರ್ಯ ಗೌಡ ಹಾಗೂ ಮತ್ತೋರ್ವ ಆರೋಪಿ A3 ನಟ ಧರ್ಮೇಂದ್ರ ಅವರು ಇವರ ನಡುವಿನ ಸಂಭಾಷಣೆ ಹಾಗೂ ವಿಡಿಯೋ ಫೋಟೋಗಳನ್ನ ಸಹ ರಿವೀಲ್ ಮಾಡಿದ್ದು ಸದ್ಯ ಪೊಲೀಸರು ಮತ್ತಷ್ಟು ತನಿಖೆಗೆ ಮುಂದಾಗಿದ್ದಾರೆ. ಐಶ್ವರ್ಯ ಗೌಡ ಪತಿ ಹರೀಶ್, ನಟ ಧರ್ಮೇಂದ್ರ ವಿರುದ್ಧ ಕೇಸ್ ದಾಖಲಿಸಿದ್ದ ವನಿತಾ ಐತಾಳ್ ಆರೋಪಿಗಳು ವರಾಹಿ ಜ್ಯುವೆಲರ್ಸ್ ನಲ್ಲಿ 14 ಕೆಜಿ 660 ಗ್ರಾಂ ಚಿನ್ನಾಭರಣ ಖರೀದಿಸಿದ ದಾಖಲೆಗಳನ್ನ ಪೊಲೀಸರಿಗೆ ಸಲ್ಲಿಸಿದ್ದಾರೆ. ವರಾಹಿ ಗೋಲ್ಡ್ ನ ಕೋಟಿ ವಂಚನೆ ಪ್ರಕರಣ ಸಾಕಷ್ಟು ಸದ್ದು ಮಾಡುತ್ತಿದ್ದಂತೆ ಪ್ರಕರಣದ 3 ಆರೋಪಿಗಳು ನಾಪತ್ತೆಯಾಗಿದ್ದರು. ಐಶ್ವರ್ಯ ಗೌಡ, ಪತಿ ಹರೀಶ್, ನಟ ಧರ್ಮೇಂದ್ರ ಅವರು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗಿದ್ದರು. ಐಶ್ವರ್ಯ ಗೌಡ ಪತಿ ಹರೀಶ್, ನಟ ಧರ್ಮೇಂದ್ರಗೆ ಪೊಲೀಸರು ನೋಟಿಸ್ ನೀಡಿದ್ದು ಶೋಧ ಕಾರ್ಯ ನಡೆಸಿದ್ದರು. ಬೆಂಗಳೂರು ಕಾಂಗ್ರೆಸ್ ಮುಖಂಡ ಮಾಜಿ ಸಂಸದೆ DK ಸುರೇಶ್ ಅವರ ಸಹೋದರಿ ಎಂದು ಹೇಳಿಕೊಂಡು ಮಹಿಳೆಯೊಬ್ಬರು 14 ಕೆಜಿಯಷ್ಟು ಚಿನ್ನಾಭರಣ ಖರೀದಿಸಿ ವಂಚನೆ ಮಾಡಿರುವ ಆರೋಪ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐಶ್ವರ್ಯ ಗೌಡ, ನಟ ಧರ್ಮೇಂದ್ರ ಹಾಗೂ ಹರೀಶ್ ಎಂಬುವರ ವಿರುದ್ಧ FIR ದಾಖಲಾಗಿದೆ. ವರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಶಾಪ್ನಿಂದ ಐಶ್ವರ್ಯ ಗೌಡ 11 ಬಾರಿ 14 ಕೆಜಿ ಚಿನ್ನ ಖರೀದಿಸಿ ವಂಚಿಸಿದ್ದಾಳೆ. ಚಿನ್ನಾಭರಣ ಮಳಿಗೆ ಮಾಲೀಕರಾದ ವನಿತಾ ಐತಾಳ್ ಅವರು ದೂರು ನೀಡಿದ್ದು 3 ವಿರುದ್ಧ FIR ದಾಖಲಾಗಿದೆ. ಐಶ್ವರ್ಯ ಗೌಡ ಜನವರಿಯಿಂದ ಇದುವರೆಗೂ 14 ಕೆಜಿ 600 ಗ್ರಾಂ ಚಿನ್ನಾಭರಣ ಖರೀದಿಸಿದ್ದಾರೆ. ಹಣ ಕೊಡಲು ಕೇಳಿದಾಗ ಮಾಜಿ ಸಂಸದ DK ಸುರೇಶ್ ಆಪ್ತರು ಎಂದು ಬೆದರಿಸಿದ್ದಾರೆ. ಈ ವೇಳೆ ಸಿನಿಮಾ ನಟ ಧರ್ಮೇಂದ್ರ ಎಂಬಾತನಿಂದ ಐಶ್ವರ್ಯ ಗೌಡ ಕರೆ ಮಾಡಿಸಿ ಬೆದರಿಕೆ ಹಾಕಿದ್ದಾಳೆ. DK ಸುರೇಶ್ ಧ್ವನಿಯಲ್ಲಿ ಧರ್ಮೇಂದ್ರ ಕರೆ ಮಾಡಿ ಹಣ ನೀಡಲು ವನಿತಾ ಐತಾಳ್ಗೆ ಕರೆ ಮಾಡಿ ಸಮಯ ಕೇಳಿದ್ದಾನೆ. ಕೊನೆಗೆ ತಾನೇ ಧರ್ಮೇಂದ್ರನನ್ನ ಕಳುಹಿಸಿ ಕೊಲೆ ಮಾಡಿಸುವುದಾಗಿ ಬೆದರಿಕೆ ಹಾಕಿದ್ದಾನೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ವನಿತಾ RR ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು. ವನಿತಾ ಐತಾಳ್ ನೀಡಿದ ದೂರಿನ ಮೇರೆಗೆ FIR ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. $9 ಕೋಟಿ ಗೋಲ್ಡ್ ಖರೀದಿಸಿದ ವಂಚನೆ ಪ್ರಕರಣದಲ್ಲಿ ಸಿಲುಕಿ ಬಂಧನ ಆಗಿರುವ ಐಶ್ವರ್ಯ ಗೌಡ ಅವರ ಹಿನ್ನೆಲೆಯನ್ನ ನೋಡೋದಾದ್ರೆ ಕೆದಕಿದಷ್ಟು ಅಚ್ಚರಿಯ ಮಾಹಿತಿಗಳು. ಆಗಾರವಾಗಿ ಐಶ್ವರ್ಯ ಬದುಕು ಕೇವಲ ಬೆಂಗಳೂರಲ್ಲ, ಮಂಡ್ಯದಲ್ಲಿಯೂ ಇವಳ ಮೇಲೆ ಕೇಸ್. ಐಶ್ವರ್ಯ ಗೌಡ ಎಂಬ ವಂಚಿಕೆಯ ಐಷಾರಾಮಿ ಜೀವನ ಹೇಗಿತ್ತು? ಇನ್ನು ಈ ಆರೋಪಿ A1 ಆರೋಪಿ ಮೂಲತಃ ಮಂಡ್ಯದ ಕಿರುಗಾವಲು ಗ್ರಾಮದವಳು. ಬೆಂಗಳೂರು ಮಾತ್ರವಲ್ಲದೆ ಈಕೆಯ ಮೇಲೆ ಮಂಡ್ಯದಲ್ಲಿಯೂ ಹಲವು ವಂಚನೆ ಆರೋಪಗಳಿವೆ. ಬಡ್ಡಿಗೆ ದುಡ್ಡು, ಒಡವೆ ಪಡೆದು ವಾಪಸ್ಸು ನೀಡಿದ ಆರೋಪವನ್ನ ಈ ಹಿಂದೆ ಐಶ್ವರ್ಯ ಗೌಡ ಎದುರಿಸಿದ್ದಾಳೆ. FIR ದಾಖಲಿಸುವ ಹಂತಕ್ಕೆ ಹೋಗಿ ಕೊನೆ ರಾಜಿ ಸಂಧಾನದಲ್ಲಿ ಮುಗಿದುಕೊಂಡಿವೆ. ಪೊಲೀಸರ ಸಮ್ಮುಖದಲ್ಲಿಯೇ ಅನೇಕ ಪ್ರಕರಣಗಳು ಇತ್ಯರ್ಥಗೊಂಡಿವೆ.
ಕೆಲ ವರ್ಷಗಳ ಹಿಂದೆ ಬೆಂಗಳೂರು ಸೇರಿದ್ದ ಐಶ್ವರ್ಯ ಅಲಿಯಾಸ್ ನವ್ಯಶ್ರೀ ತಂದೆ ತಾಯಿ ಹಾಗೂ ಸಹೋದರ ಈಗಲೂ ಕಿರುಗಾಲಿನಲ್ಲೇ ವಾಸವಿದ್ದಾರೆ. ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ್ದರೂ ಕೂಡ ಐಶ್ವರ್ಯವಂತರಂತೆ ಐಷಾರಾಮಿ ಜೀವನ ಸಾಗಿಸುತ್ತಿದ್ದಳು. ಮೈತುಂಬಾ ಒಡವೆ, ಭವ್ಯ ಬಂಗಲೆ, ಲಕ್ಸುರಿ ಲೈಫ್ ಇವಳದ್ದಾಗಿತ್ತು. ಕೋಟಿ ರೂಪಾಯಿ ಖರ್ಚು ಮಾಡಿ ಅಣ್ಣಮ್ಮ ತಾಯಿ ಉತ್ಸವ ಮಾಡಿದ್ದಳು ಐಶ್ವರ್ಯ ಎಂಬ ಸುದ್ದಿಗಳು ಈಗಲೂ ಹೊರಗೆ ಹೊರದಾಡುತ್ತಿವೆ. ಖಾಸಗಿ ಈವೆಂಟ್ ರೀತಿ ಅದ್ದೂರಿಯಾಗಿ ದೇವರ ಉತ್ಸವ ಮಾಡಿದ್ದಳು. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸೇರಿದಂತೆ ಹಲವರ ಈ ಉತ್ಸವಕ್ಕೆ ಬಂದು ಹೋಗಿದ್ದರು ಎಂದು ಕೂಡ ತಿಳಿದು ಬಂದಿದೆ. ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಎಂದು ನಂಬಿಸಿ 8.41 ಕೋಟಿ ರು ಮೌಲ್ಯದ 14.6 ಕೆಜಿ ಚಿನ್ನಾಭರಣ ಸಾಲ ಪಡೆದು ವಂಚನೆ ಆರೋಪ ಪ್ರಕರಣದ ಆರೋಪಿ ಬಂಗಾರಿಗೌಡ ಹೆಸರು ಬದಲಿಸಲಾಗಿದೆ. ಕಾಂಗ್ರೆಸ್ ಮಾಜಿ ಸಂಸದ ಡಿಕೆ ಸುರೇಶ್ ಸಹೋದರಿ ಅಂತ ಹೇಳಿಕೊಂಡು 14.600 ಗ್ರಾಂ ಕೆಜಿಯಷ್ಟು ಚಿನ್ನಾಭರಣವನ್ನ ಖರೀದಿಸಿ ವಂಚನೆ ಮಾಡಿರುವ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನ ಚಂದ್ರ ಲೇಔಟ್ ಪೊಲೀಸರು ಬಂಧಿಸಿದ್ದಾರೆ. ಆರ್ ನಗರದ ನಿವಾಸಿ ಐಶ್ವರ್ಯ ಗೌಡ ಹಾಗೂ ಪತಿ ಹರೀಶ್ ಬಂಧಿತ ಆರೋಪಿಗಳಾಗಿದ್ದು, ಅಲ್ಲದೆ ನಟ ಧರ್ಮೇಂದ್ರ ಅವರಿಗೂ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಸದ್ಯ ಬಂಧಿತ ಐಶ್ವರ್ಯ ಗೌಡ ಪತಿ ಹರೀಶ್ ಇಬ್ಬರನ್ನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ಯಲಾಗಿದೆ. ವೈದ್ಯಕೀಯ ಪರೀಕ್ಷೆ ಮುಕ್ತಾಯಗೊಂಡ ಬಳಿಕ 4ನೇ ACMM ಕೋರ್ಟ್ಗೆ ಹಾಜರುಪಡಿಸಲಾಗುತ್ತದೆ. ಐಶ್ವರ್ಯ ಗೌಡರನ್ನ ಕಸ್ಟಡಿಗೆ ನೀಡುವಂತೆ ಕೇಳಲು ರಿಮಾಂಡ್ ಅಪ್ಲಿಕೇಶನ್ ಸಹ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಪೊಲೀಸರ ಮಾಹಿತಿಗಳು ತಿಳಿಸಿವೆ. ಐಶ್ವರ್ಯ ಗೌಡ ಕಳೆದ ಜನವರಿಯಿಂದ ಇಲ್ಲಿಯವರೆಗೆ ವರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಶಾಪ್ನಲ್ಲಿ 14 ಕೆಜಿ 600 ಗ್ರಾಂನಷ್ಟು ಚಿನ್ನಾಭರಣ ಖರೀದಿಸಿದ್ದಳು. ಹಣ ಕೊಡದ ಇದ್ದಾಗ ಡಿಕೆ ಸುರೇಶ್ ಕಡೆಯಿಂದ ಮಾಲೀಕರಿಗೆ ಕರೆ ಮಾಡಿಸುವುದಾಗಿ ಬೆದರಿಕೆ ಹಾಕಿದ್ದಳು. ಈ ವೇಳೆ ಸಿನಿಮಾ ನಟ ಧರ್ಮೇಂದ್ರ ಎಂಬುವರಿಂದ ಐಶ್ವರ್ಯ ಗೌಡ ಕರೆ ಮಾಡಿಸಿ ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪವು ಕೇಳಿ ಬಂದಿದೆ. ಧರ್ಮೇಂದ್ರ ಎಂಬುವ ವ್ಯಕ್ತಿ ಡಿಕೆ ಸುರೇಶ್ ವಾಯ್ಸ್ನಲ್ಲಿ ಕರೆ ಮಾಡಿದ್ದ. ಧರ್ಮೇಂದ್ರ ಮಾಲೀಕರಾದ ವನಿತಾ ಐತಾಳ್ಗೆ ಕರೆ ಮಾಡಿ ಸಮಯ ಕೇಳಿದ್ದರು. ಕೊನೆಗೆ ತಾನೇ ಧರ್ಮೇಂದ್ರನನ್ನ ಕಳುಹಿಸಿ ಕೊಲೆ ಮಾಡಿಸುವುದಾಗಿ ಬೆದರಿಕೆ ಹಾಕಿದ್ದರು. ಅವಾಚ್ಯ ಶಬ್ದಗಳಿಂದ ಬೈದು ಜೀವ ಬೆದರಿಕೆ ಹಾಕಿದ್ದರು ಎಂದು ಆರೋಪಿಸಲಾಗಿದೆ. ಅವ್ರ ಅಣ್ಣಮ್ಮ ಫಂಕ್ಷನ್ ಆಗೋ ತನಕನು ನಾವಿಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸೇ ಆಗಿದ್ವಿ. ಯಾವಾಗ ಇದ್ರ ಮಧ್ಯೆ ಗಿರೀಶ್ ಅವ್ರದ್ದು FIR ಬಿತ್ತು, ಅವ್ರ ಕಡೆ ರಿಲೇಟಿವ್ಸ್ ಇಂದ ಹಿಡಿದು ಎಲ್ಲರೂ ಅವ್ರ ಈ ತರ ತುಂಬಾ ಕಡೆ ಮೋಸ ಮಾಡಿದಾಳೆ ಅಂತ ಹೇಳಿದ್ರು. ಅವಾಗ್ಲೇ ನಮ್ ಟೀಮು ನನಗೆ ತುಂಬಾ ಆಪ್ತರಾಗಿರೋರೆಲ್ಲ ಟೆನ್ಷನ್ ಆದ್ರು. ಯಾಕೆಂದ್ರೆ ನಾನು 10.5 ಕೆಜಿ ಅದೇ ಎಷ್ಟು ಹೇಳಿದ್ರೆ 14 ಕೆಜಿ 660 ಗ್ರಾಮ್ಸ್ ಏನ್ ಕೊಟ್ಟಿದೀವಿ, ನಾನೆಲ್ಲಿ ಪ್ರಾಬ್ಲಮ್ ಅಲ್ಲಿ ಬಂದ್ಬಿಡ್ತೀನೋ ಅಂತ ನನ್ನ ಟೀಮ್ ಪೂರ್ತಿ ಇವಳ ಮೇಲೆ ವರ್ಕ್ ಮಾಡಿದಾಗ ಗೊತ್ತಾಯ್ತು ಇವಳು ತುಂಬಾ ಜನಕ್ಕೆ ಮೋಸ ಮಾಡಿದಾಳೆ ಅಂತ. ನಾವ್ ಅದಕ್ಕೆ ಭಯದಲ್ಲಿ ನಮ್ದು ನಾವು ತಗೊಂಡ್ಬಿಡೋಣ ಅಂತ ನಾವು ಕೇಳಿದೀನಿ. ತಪ್ಪಲ್ವಲ್ಲ ಸರ್? ಇವತ್ತು ನನ್ನ ಕ್ವಶನ್ ಇಷ್ಟೇನೆ, ನನಗ್ ಕೊಟ್ಟಿರೋ ನನಗೆ ವಾಪಸ್ ಕೊಟ್ಬಿಡು, ಅಷ್ಟು ಬಿಟ್ರೆ ಬೇರೆ ಯಾವ್ದು ನನ್ ಬೇರೆ ವಿಷಯ ಯಾವ್ದು ಮಾತಾಡಕ್ ಇಷ್ಟ ಇಲ್ಲ. ಯಾವ ಗಣ್ಯ ವ್ಯಕ್ತಿಗಳನ್ನೂ ತರಕ್ ಇಷ್ಟ ಇಲ್ಲ. ಯಾವ ಗಣ್ಯ ವ್ಯಕ್ತಿಗಳು ನನ್ನ ವಿಷಯದಲ್ಲಿ ಇನ್ವಾಲ್ವ್ ಆಗಿಲ್ಲ. ಮೇಡಮ್, ಈಗ ಗೋಲ್ಡ್ ನೀವು ಇಷ್ಟೊಂದೆಲ್ಲ ಕೊಟ್ಟಿದ್ರಲ್ಲ, ಯಾವ ಬೇಸ್ ಮೇಲೆ ಕೊಟ್ರಿ? ಏನ್ ಕಾನ್ಫಿಡೆನ್ಸ್ ಮೇಲೆ ಕೊಟ್ಟಿರೋದನ್ನ? ಸರ್, 4 days ಇಂದ ಒಂದೇ ಮಾತಾಡ್ತಾ ಇದೀವಿ. ಕಾನ್ಫಿಡೆನ್ಸ್ ಇಸ್ ಜಸ್ಟ್ ಬಿಕಾಸ್ ಡಿಕೆ ಸುರೇಶ್ ಅಣ್ಣ ಇಸ್ ದೇರ್ ಅಂತ. ಹಿ ಇಸ್ ಅ ಮ್ಯಾನ್ ಆಫ್ ಎ ವರ್ಡ್. ಅವ್ರು ಇದಾರೆ ಅಂದ್ರೆ ಯಾರಾದ್ರೂ ಕೊಡ್ತಾರೆ ಸರ್. ಮತ್ತೆ ಬರೀ ಅವ್ರು ಇದಾರೆ ಅಂತ ಯಾರು ಕೊಟ್ಟಿಲ್ಲ, ಅದ್ರ ಜೊತೆ ಅವ್ರು ಮಾತಾಡಿದ್ದಾರೆ. ಅವ್ರ ವಾಯ್ಸ್ ಅಲ್ಲಿ ಮಾತಾಡಿರೋದು ಧರ್ಮ ಅಂತ ಮೋಸ ಮಾಡಿರೋದಲ್ವಾ? ನಮ್ ಪ್ರಕಾರ ಆಸ್ ಎ ಕಾಮನ್ ಮ್ಯಾನ್ ನಾವ್ ಡಿಕೆ ಸುರೇಶ್ ಅವರು ಅಂತ ಅಂದಿದ ತಕ್ಷಣ ನಾನೇ ಅಣ್ಣ ಮಾತಾಡ್ತಾ ಇರೋದು ಅಂತ ಯಾಕೆ ಮಾತಾಡ್ಬೇಕಿತ್ತು? ಧರ್ಮ ಮಾತಾಡ್ತಿರೋದು ಅಂದ್ರೆ 1 ಮಿಲಿಗ್ರಾಮು ಗೋಲ್ಡ್ ಕೊಡ್ತಿರ್ಲಿಲ್ಲ. ಡಿಕೆ ಸುರೇಶ್ ಅವ್ರು ಮಾತಾಡ್ತಿರೋದು ಅಂತ ಹೇಳಿದಕ್ಕೆ ಸರ್ 10 100 ಕೆಜಿ ಕೊಡ್ತೀನಿ. ಡಿಕೆ ಸುರೇಶ್ ಅವ್ರು ಇವಾಗ ಫೋನ್ ಮಾಡಿ ಹೇಳಿದ್ರು 100 ಕೆಜಿ ಕೊಡ್ತೀವಿ. ಆದ್ರೆ ಈ ಸತಿ ನಿಜವಾಗ್ಲೂ ಡಿಕೆ ಸುರೇಶ್ ಅವರೇ ಕೇಳ್ತಾ ಇದಾರ ಅಂತ ಅವ್ರ ಹತ್ರ ಪರ್ಸನಲ್ ಆಗಿ ಹೋಗಿ ಕೇಳಿ ಕೊಡಮ್ಮ ಅಂದ್ರೆ ಕೊಡ್ತೀವಿ. ಈ ತರ ಮೋಸ ಹೋಗಲ್ಲ. ಈ ಕುರಿತು ಜ್ಯುವೆಲ್ಲರಿ ಮಾಲೀಕರಾದ ವನಿತಾ RR ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು. ವನಿತಾ ಐತಾಳ್ ನೀಡಿದ ದೂರಿನ ಮೇರೆಗೆ FIR ದಾಖಲಿಸಿಕೊಂಡಿದ್ದ ಪೊಲೀಸರು ಇಂದು ಆರೋಪಿಗಳಿಬ್ಬರನ್ನ ಬಂಧಿಸಿದ್ದಾರೆ. ನಾನು ಡಿಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡು ಕೋಟಿ ವಂಚಿಸಿರುವ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಐಶ್ವರ್ಯ ಡಿಕೆ ಸುರೇಶ್ ಜೊತೆಗಿನ ಫೋಟೋ ಸದ್ಯ ರಿವೀಲ್ ಆಗಿದೆ. ಡಿಕೆ ಸುರೇಶ್, ಕುಸುಮ, ವಿನಯ್ ಗೌಡ್ರ ಜೊತೆ ನಿಂತು ಫೋಟೋ ತೆಗೆದುಕೊಂಡಿದ್ದ ಐಶ್ವರ್ಯ ಫೋಟೋ ರಿವೀಲ್ ಆಗಿದೆ. ಫೋಟೋ ತೋರಿಸಿ ನಾನು ಡಿಕೆ ಸುರೇಶ್ ಅವರ ತಂಗಿ ಎಂದು ನಂಬಿಸಿದ್ಲಂತೆ ಐಶ್ವರ್ಯ.
ಅಷ್ಟೇ ಅಲ್ಲದೆ ವಿನಯ್ ಕುಲಕರ್ಣಿಯ ಜೊತೆಗೆ ಇರುವ ಫೋಟೋ, ಒಂದಷ್ಟು ಫೋಟೋಗಳು ಸಹ ಹರಿದಾಡಿತ್ತು. ಅದಕ್ಕೆ ಕ್ಲಾರಿಟಿ ಕೊಟ್ಟ ವನಿತಾ ಐತಾಳ್ ಅವರು ಸ್ಪಷ್ಟನೆ ಕೊಟ್ಟಿದ್ದು, ಅಣ್ಣಮ್ಮ ತಾಯಿ ಅವರ ದೇವಿ ಉತ್ಸವಕ್ಕೆ ಅಂತ ವಿನಯ್ ಕುಲಕರ್ಣಿ ಅವರನ್ನ ಕರೆಯಲು ಅವರ ಮನೆಗೆ ಹೋಗಿದ್ವಿ. ಹೌದು, ನಾನು ಅವರಿಗೆ ಬೆಳ್ಳಿ ಕಿರೀಟ ಕೊಟ್ಟಿದ್ದು ನಿಜ ಎಂದ ಐತಾಳ್ ಅವರು, ನಟ ಧರ್ಮೇಂದ್ರ ಅವರು ಮಾತನಾಡಿರೋದು ನಮಗೆ ಗೊತ್ತಾಗಿದೆ, ಇದನ್ನ ಪೊಲೀಸರಿಗೆ ಒಪ್ಪಿಸಿದ್ದೇವೆ. ಅವರು ಸುರೇಶ್ ಅಣ್ಣ ಅವರು ಕೇಳಿದ್ರೆ 100 kg ಗೋಲ್ಡ್ ಕೊಡ್ತೀನಿ ಎಂದು ಹೇಳಿ ಸದ್ಯ ನನ್ನ ಒಡವೆ ನನಗೆ ಬೇಕು ಅಂತ ಠಾಣೆಗೆ ಬಂದು ಸಾಕ್ಷಿಗಳನ್ನ ಕೊಟ್ಟು ಹೋಗಿದ್ದೆ. ಸದ್ಯ ಪ್ರಕರಣ ಸಂಬಂಧ ಇಂದು ಠಾಣೆಗೆ ಹಾಜರಾಗಿದ್ದ ಆರೋಪಿತೆ ಐಶ್ವರ್ಯ ಗೌಡ ಹಾಗೂ ಅವರ ಪತಿ ಹರೀಶ್ ಅವರನ್ನ ಬಂಧಿಸಿದ್ದ ಚಂದ್ರಾಲೇಔಟ್ ಪೊಲೀಸರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಚಿಕಿತ್ಸೆ ಮಾಡಿಸಿ ಬಳಿಕ 9ನೇ SMM ನ್ಯಾಯಾಲಯದ ನ್ಯಾಯಾಧೀಶರ ನಿವಾಸಕ್ಕೆ ಕರೆತಂದ ನ್ಯಾಯಾಧೀಶರು ಮುಂದೆ ಹಾಜರುಪಡಿಸಿದರು. ಬಳಿಕ ಆರೋಪಿಗಳನ್ನು ತಮ್ಮ ವಶಕ್ಕೆ ಕೇಳಿದ್ದ ಪೊಲೀಸರು ಈ ವೇಳೆ ನ್ಯಾಯಾಧೀಶರು ಆರೋಪಿಗಳನ್ನು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಸೋಮವಾರ ಓಪನ್ ಕೋರ್ಟ್ನಲ್ಲಿ ಮನವಿ ಸಲ್ಲಿಸಲು ಆದೇಶ ಮಾಡಿದ್ದಾರೆ. ಅದೇ ಪ್ರಕರಣದ ಮತ್ತೊಬ್ಬ ಆರೋಪಿ A3 ಧರ್ಮೇಂದ್ರ ಅವರಿಗೆ ನೋಟಿಸ್ ಕೊಟ್ಟಿದ್ದು ಬಂಧನ ಮಾಡುವ ಸಾಧ್ಯತೆ ಇದೆ. ಗೋಲ್ಡ್ ವಂಚಕಿ ಶ್ವೇತಾ ಗೌಡ ಬೆನ್ನಲ್ಲೇ ಇದೀಗ ಮತ್ತೊಂದು ಪ್ರತ್ಯೇಕ ಪ್ರಕರಣ ಸಂಬಂಧ ಆರೋಪಿತೆ ಐಶ್ವರ್ಯ ಗೌಡ ಬಂಧನಕ್ಕೆ ಒಳಗಾಗಿದ್ದು, ಈ ಪ್ರಕರಣದಲ್ಲಿ ಹಲವು ರಾಜಕಾರಣಿಗಳ ಹೆಸರು ಬಂದಿದ್ದು, ಪೊಲೀಸರ ತನಿಖೆಯಿಂದಷ್ಟೇ ಐಶ್ವರ್ಯ ಅಂಡ್ ಗ್ಯಾಂಗ್ನ ಅಸಲಿಯತ್ತು ಹೊರಬರಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಅಂದರ್ ಬಹಾರ್ ಪಾಪಿಗಳ ಲೋಕದಲ್ಲಿ ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.